ದೇಶದಲ್ಲಿ ನಡೆಯುತ್ತಿರುವ ಮತ ಕಳ್ಳತನ ತಡೆಯುವಂತೆ ಆಗ್ರಹಿಸಿ ಕಾಂಗ್ರೆಸ್ ಕಾರ್ಯಕರ್ತರು ಬಾಗೇಪಲ್ಲಿ ಪಟ್ಟಣದ ಅಂಬೇಡ್ಕರ್ ಪುತ್ಥಳಿ ಮುಂದೆ ಪ್ರತಿಭಟನೆ ಮಾಡಿದರು. ಶಾಸಕ ಸುಬ್ಬಾರೆಡ್ಡಿ ಹಾಗೂ ಕಾಂಗ್ರೆಸ್ ಮುಖಂಡರು ಸಹಿ ಮಾಡುವ ಮೂಲಕ ಸಹಿ ಸಂಗ್ರಹ ಅಭಿಯಾನಕ್ಕೆ ಚಾಲನೆ ನೀಡಿದರು. ಜಾತಿ ಧರ್ಮದ ಆಧಾರದಲ್ಲಿ ಕಾಂಗ್ರೆಸ್ ರಾಜಕಾರಣ ಮಾಡುವುದಿಲ್ಲ. ನಮ್ಮದು ಅಭಿವೃದ್ಧಿ ಕೇಂದ್ರೀಕೃತ, ಹಿಂದುಳಿದವರನ್ನು ಮುನ್ನೆಲೆಗೆ ತರುವ ಬದ್ಧತೆಯ ರಾಜಕಾರಣ. ಕರ್ನಾಟಕದಲ್ಲಿ ಜಾರಿಯಾಗಿರುವ ಗ್ಯಾರಂಟಿ ಯೋಜನೆಗಳು ಯಾವುದೇ ಜಾತಿ ಧರ್ಮದ ಆಧಾರದಲ್ಲಿ ಅಲ್ಲ. ಎಲ್ಲ ಸಮುದಾಯಗಳ ಅರ್ಹ ಫಲಾನುಭವಿಗಳಿಗೆ ಗ್ಯಾರಂಟಿ ಸೌಲಭ್ಯಗಳನ್ನು ನೀಡಲಾಗುತ್ತಿದೆ ಎಂದರು. ಈ ದಿನ ನಾವು ನಮ್ಮ ಈಗಿನ ಚುನಾವಣೆಗಳಲ್ಲಿ ಮತ ಚೋರಿ ಮಾಡಿ ಗೆದ್ದುಗೆಯನ್ನು ಪಡೆದಿದ್ದಾರೆ, ಅದರ ವಿರುದ್ಧ ಇವತ್ತು ನಾವು ಸಹಿ ಸಂಗ್ರಹಣ ಕಾರ್ಯಕ್ರಮ. ನಮ್ಮ ಡಿಮ್ಯಾಂಡ್ ಇಷ್ಟೇ, ನೀವು ಕೇಂದ್ರ ಸರ್ಕಾರದವರು ನೀವು ಅಧಿಕಾರಕ್ಕೆ ಬರೋದ್ರಲ್ಲಿ ನಮ್ದೇನು ತೊಂದರೆ ಇಲ್ಲ, ಆದರೆ ನ್ಯಾಯಯುತವಾಗಿ ಒಳ್ಳೆ ಮಾರ್ಗದಲ್ಲಿ ನೀವು ಅಧಿಕಾರ ಪಡ್ಕೊಳ್ಳಿ. ಅದನ್ನು ಬಿಟ್ಟು ಕಳ್ಳತನ ಮಾರ್ಗದಲ್ಲಿ ಹಿಡಿದು ಮತ ಕಳ್ಳತನ ಮಾಡಿ ನೀವು ಅಧಿಕಾರ ಬೆಂಬಲದಲ್ಲಿ ಯಾವುದೇ ಅರ್ಥ ಇಲ್ಲ. ಇದು ನಮ್ಮ ಜನಕ್ಕೆ ಮಾಡ್ತಾರಂಥ ಮೋಸ. ನೀವು ದಯವಿಟ್ಟು ಅದನ್ನು ನೀವು ಕೆಳಗಿಳಿಯಿರಿ. ಈಗ ನ್ಯಾಯವಾಗಿ ಚುನಾವಣೆ ನಡೆಸಿದೆ, ನಿಮ್ಗೊಳ್ಳೆ ಮೆಜಾರಿಟಿ ಬಂದರೆ ನೀವು ಇರೋದ್ರಲ್ಲಿ ನಮ್ದೇನು ಅಭ್ಯಂತರ ಇಲ್ಲ. ಅದನ್ನು ಬಿಟ್ಟು ವಾಮ ಮಾರ್ಗ ಅನುಸರಿಸಬೇಡಿ ಅನ್ನೋದು ನಮ್ಮ ಡಿಮ್ಯಾಂಡ್ ಇವತ್ತು. ಎಚ್.ಎಸ್. ನರೇಂದ್ರ ಮಾತನಾಡಿ, ಬಿಜೆಪಿಯವರು ದೇಶಾದ್ಯಂತ ನಡೆಸಿರುವ ಮತ ಕಳ್ಳತನ ಬಯಲಾಗಿದೆ. ಕೇಂದ್ರದಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿದಿದ್ದಾರೆ. ಮತ ಕಳ್ಳತನ ನಿಲ್ಲಿಸಬೇಕೆಂಬ ಉದ್ದೇಶದಿಂದ ಕಾಂಗ್ರೆಸ್ ಪಕ್ಷ ಮತದಾರರ ಸಹಿ ಸಂಗ್ರಹ ಅಭಿಯಾನ ಹಮ್ಮಿಕೊಂಡಿದೆ ಎಂದರು. ಕಾಂಗ್ರೆಸ್ ಪಕ್ಷದ ಬೂತ್ ಮಟ್ಟದ ಸದಸ್ಯರು ತಮಗೆ ವಹಿಸಿರುವ ವಾರ್ಡ್ಗಳಿಗೆ ತೆರಳಿ ಪ್ರತಿ ಮನೆಗೆ ಭೇಟಿ ನೀಡಿ ಮತದಾರರ ಸಹಿ ಸಂಗ್ರಹಿಸಬೇಕು. ಪ್ರತಿ ಬೂತ್ಗಳಲ್ಲಿ ಕನಿಷ್ಠ 200ರಷ್ಟು ಮತದಾರರ ಸಹಿ ಸಂಗ್ರಹಿಸಬೇಕು. ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ 50,000 ಸಹಿ ಅಭಿಯಾನ ಗುರಿ ಇದೆ ಎಂದರು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ.